ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಯೋಜನೆ ಅಂದರೆ ಅದು ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆಯಡಿ ಬಡವರ ಹೊಟ್ಟೆಗೆ ಸೇರಬೇಕಾದಂತಹ ಅನ್ನಕ್ಕೆ ಕದೀಮರು ಈಗ ಕನ್ನ ಹಾಕ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೇನೀಗ ನಿನ್ನೆ ಮೊನ್ನೆಯಿಂದ ಶುರುವಾಗಿದ್ದಂತಹ ಈ ಕಾಳಸಂತೆ ವ್ಯವಹಾರ ಅಲ್ಲ. ಈ ಹಿಂದೆಯಿಂದನೂ ಸಾಕಷ್ಟು ಸಂದರ್ಭದಲ್ಲಿ ಈ ಕಳ್ಳ ಮಾರ್ಗದಲ್ಲಿ ಬಡವರ ಹೊಟ್ಟೆಗೆ ಸೇರಬೇಕಾದಂತಹ ಅಕ್ಕಿ ಇವತ್ತು ಕಾಳಸಂತೆಯಲ್ಲಿ ವ್ಯಾಪಾರ ಆಗ್ತಾ ಇದೆ. ಅದು ಸಾಕಷ್ಟು ಅಧಿಕಾರಿಗಳ ಗಮನಕ್ಕೆ, ಸಚಿವರ ಗಮನಕ್ಕೆ ಬಂದಿದೆ. ಆದರೂ ಕೂಡ ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಇವರ ಹತ್ರ ಆಗ್ತಾ ಇದೆಯಾ ಅಥವಾ ಬೇಜವಾಬ್ದಾರಿತನ ಇದೆಯಾ ಗೊತ್ತಾಗ್ತಾ ಇಲ್ಲ. ಎಷ್ಟು ಜನರು ಪಾಪ ಇವತ್ತು ಕಷ್ಟಪಡ್ತಾ ಇದ್ದಾರೆ. ಒಂದು ಹೊತ್ತು ಊಟಕ್ಕೂ ಸಮಸ್ಯೆ ಆಗ್ತಾ ಇದೆ. ಬಡವರ ಹೊಟ್ಟೆಗೆ ಸೇರಬೇಕಲ್ವ ಅನ್ನ. ನೀವು ಯೋಜನೆಗಳನ್ನು ಮಾಡ್ತೀರಪ್ಪ. ಯೋಜನೆಗಳನ್ನು ಮಾಡಿದ ಮೇಲೆ ಯಾರಿಗೆ ಸಿಗಬೇಕು ಅವರಿಗೆ ಸಿಗಬೇಕಲ್ವಾ. ನೀವು ಯೋಜನೆಗಳು ಯಾರಿಗೆ ಮಾಡ್ತಾ ಇದ್ದೀರಾ? ಜನಸಾಮಾನ್ಯರಿಗೆ ಮಾಡ್ತಾ ಇದ್ದೀರಾ, ಕಡು ಬಡವರಿಗೆ ಮಾಡ್ತಾ ಇದ್ದೀರಾ. ಆದರೆ ಇದು ಶ್ರೀಮಂತರ ಪಾಲಾಗ್ತಾ ಇದೆಯಲ್ಲ. ಏನಕ್ಕೆ ಈ ಸಂಪತ್ತಿಗೆ ಏನಕ್ಕೆ ಬೇಕಲ್ಲ ಈ ಯೋಜನೆಗಳು? ಈ 5 ಗ್ಯಾರಂಟಿಗಳು ನೀವು ಜನತೆ ಮುಂದೆ ಇಟ್ರಿ. ಈ ಹಿಂದಿನ ಸರ್ಕಾರದಲ್ಲೂ ಕೂಡ ಅನ್ನಭಾಗ್ಯ ಯೋಜನೆ ಇತ್ತು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಅನ್ನಭಾಗ್ಯ ಯೋಜನೆ ಇತ್ತು. ಸಿದ್ದರಾಮಯ್ಯನವರ ಒಂದು ಕನಸಿನ ಯೋಜನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಅನ್ನಭಾಗ್ಯ ಯೋಜನೆ. ಹಾಗಾಗಿ ನೀವು ಯೋಜನೆಗಳನ್ನ ತರ್ತೀರಾ, ಯಾರೂ ಹಸ್ಕೊಂಡು ಇರಬಾರ್ದು ಅಂತಲೂ ಹೇಳ್ತೀರಾ. ಆದರೆ ಇವತ್ತು ಏನಾಗ್ತಾ ಇದೆ, ಕಾಳಸಂತೆಯಲ್ಲಿ ಬಡವರ ಹೊಟ್ಟೆಯ ಅನ್ನಕ್ಕೆ ಈಗ ಕನ್ನ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಕದೀಮರು. ಇದು ನೆಲಮಂಗಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ಮಾಡ್ತಾರೆ. ಖಚಿತ ಮಾಹಿತಿ ಮೇರೆಗೆ ಮಾದನಾಯಕನಹಳ್ಳಿ ವ್ಯಾಪ್ತಿಯ ಖಾಸಗಿ ಉಗ್ರಾಣದ ಮೇಲೆ ನಡೆದಂಥ ಕಾರ್ಯಾಚರಣೆಯಲ್ಲಿ ಭಾರಿ ಪ್ರಮಾಣದ ಅಕ್ರಮ ಈಗ ಪತ್ತೆ ಆಗ್ತದೆ. ದಾಳಿ ಸಂದರ್ಭದಲ್ಲಿ 365 ಚೀಲ ಅಕ್ಕಿ ಮತ್ತು ರಾಗಿ ಸೇರಿದಂತೆ ಸುಮಾರು 3500 kg ಸರ್ಕಾರಿ ಆಹಾರ ಧಾನ್ಯಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಸಾಗಾಟಕ್ಕೆ ಬಳಸ್ತಾ ಇದ್ರಲ್ಲ ವಾಹನ, ಟಾಟಾ 407 ವಾಹನ, ತೂಕದ ಯಂತ್ರ ಹಾಗೂ ಇತರೆ ವಸ್ತುಗಳನ್ನು ಕೂಡ ಈಗ ಜಪ್ತಿ ಮಾಡಲಾಗಿದೆ. ಉಚಿತ ರೇಷನ್ ಯೋಜನೆಯಡಿ ಬಡವರಿಗೆ ತಲುಪಬೇಕಿದ್ದ ಅಕ್ಕಿ ಮತ್ತು ರಾಗಿಯನ್ನು ಕಾಳಸಂತೆಗೆ ಮಾರಾಟ ಮಾಡಲಿಕ್ಕೆ ಅಕ್ರಮವಾಗಿ ಸಂಗ್ರಹಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಉಗ್ರಾಣದ